Hello everyone, welcome to Sanmargha classes. Let us see question number 4 of chapter Force and Pressure. The pressure exerted at a given point in liquids is ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಲಿಕ್ವಿಡ್ಸ್ ಇಂದ exert ಆಗೋ pressure. Okay, option A directly proportional to the depth of the liquid at that point. Option B directly proportional to the density of the liquid. Option C both A and B. Option D inversely proportional to the density and volume of the liquids. See, the pressure exerted at a given point in liquids is ಈಗ ನೀವು ಎರಡು ಡಿಫ್ರೆಂಟ್ ಓಷನ್ ಅಲ್ಲಿ ಸ್ವಿಮ್ ಮಾಡಕ್ ಹೋಗಿದ್ದೀರಾ ಅಂತ ಇಟ್ಕೊಳ್ಳೋಣ. ಈಗ ಫಸ್ಟ್ ಕೇಸ್ ಅಲ್ಲಿ ಡೆನ್ಸಿಟಿ ಆಫ್ ವಾಟರ್ ಏನಿದೆ ಕಡಿಮೆ ಇದೆ ಕಂಪೇರ್ ಟು ಸೆಕೆಂಡ್ ಓಷನ್ ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಓಷನ್ ಅಲ್ಲಿ ಡೆನ್ಸಿಟಿ ಕಡಿಮೆ ಇದೆ. ಅಥವಾ ನೀವು ರಿವರ್ ಮತ್ತೆ ಓಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಓಷನ್ ಡಿಸಾಲ್ವ್ಸ್ ಮೆನಿ ಮಿನರಲ್ಸ್ ಅಂಡ್ ಸಾಲ್ಟ್ಸ್ ಅಲ್ವಾ, ಹಾಗಾಗಿ ಅದ್ರ ಡೆನ್ಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ ಟು ರಿವರ್ ವಾಟರ್. ಈಗ ನೀವು ರಿವರ್ ವಾಟರ್ ಅಲ್ಲಿ ಸೇಮ್ ಡೆಪ್ತ್ ಅಲ್ಲಿ ಅದೇ ಡೆಪ್ತ್ ಅಲ್ಲಿ ಓಷನ್ ಅಲ್ಲಿ ನೀವು ಸ್ವಿಮ್ ಮಾಡುವಾಗ ಯಾವ ಕೇಸಲ್ಲಿ ಜಾಸ್ತಿ ನಿಮ್ಗೆ ಪ್ರೆಷರ್ ಬೀಳ್ತಾ ಇರೋ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ? ಎಸ್, ಅಫ್ ಕೋರ್ಸ್ ಇನ್ ಓಷನ್, ಬಿಕಾಸ್ ಇಟ್ಸ್ ಡೆನ್ಸಿಟಿ ಈಸ್ ಹೈ. ಹಾಗಾಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಹೌದು. ಅಂಡ್ at a given point, ಆ ಪಾಯಿಂಟ್ ಅಲ್ಲಿ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೆಪ್ತ್ ಆಫ್ ದ ಲಿಕ್ವಿಡ್ ಎಟ್ ದಟ್ ಪಾಯಿಂಟ್ ಅಲ್ವಾ. ನೀವು ಒಂದು ಬಾಲ್ ಅನ್ನ ಇಟ್ಕೊಳ್ಳಿ, ಆ ಬಾಲ್ ಅನ್ನ ಒಂದು ಬಕೆಟ್ ತಗೊಂಡು ಆ ಬಕೆಟ್ ಒಳಗೆ ಮುಳುಗಿಸ್ತಾ ಹೋಗ್ಬೇಕು. ಈಗ ನೀವು ಬಾಲ್ ಅನ್ನ ಕೆಳಗಡೆ ಹಾಕ್ತಾ ಹಾಕ್ತಾ ಹೋದಂಗೆ ಆ ಬಾಲ್ ಮೇಲೆ ಪ್ರೆಷರ್ ಡೀಪ್ ಆಗಿ ಹೋದಷ್ಟು ನಾವು ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ಫೋರ್ it is directly proportional to the depth of the liquid at that point. ಇದನ್ನ ನೀವು ಸ್ವಿಮ್ಮಿಂಗ್ ಮಾಡುವಾಗಲೂ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಸ್ವಿಮ್ ಮಾಡುವಾಗ ಮತ್ತೆ ಡೈವ್ ಮಾಡುವಾಗ ಯಾವ ಟೈಮಲ್ಲಿ ನಿಮಗೆ ಪ್ರೆಷರ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಡೈವ್ ಮಾಡಿದಾಗ. ಯಾಕಂದ್ರೆ ಡೈವ್ ಮಾಡಿದಾಗ ಜಾಸ್ತಿ ಡೆಪ್ತ್ ಅಲ್ಲಿ ಇದ್ದಿರ್ತೀರಿ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಬೋತ್ ಎ ಅಂಡ್ ಬಿ. ಎ ಅಂಡ್ ಬಿ ಎರಡೂ ಟೈಮಲ್ಲಿ pressure exerted at a given point in liquid is directly proportional to the depth of the liquid at that point and directly proportional to the density of the liquid. Option C is correct. ನೋಡಿ, ಇದ್ರದ್ದು ಡೆನ್ಸಿಟಿ ಏನಿದೆ ಇದ್ರಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಪ್ರೆಷರ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಫ್ರಸ್ಟ್ರೇಟ್ ಆಗಿದೆ ಅದು ಪ್ರೆಷರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ. ಅಂಡ್ ಡೆಪ್ತ್ ಜಾಸ್ತಿ ಆದಷ್ಟು ಆ ಟೈಮಲ್ಲಿ ಕೂಡ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದು ಸರ್ಫೇಸ್ ಲೆವೆಲ್ ಅಲ್ಲಿ ಇದೆ, ಜಾಸ್ತಿ ಪ್ರೆಷರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ, ಹಾಯಾಗಿ ಕುಣ್ಕೊಂಡಿದೆ. ಆದ್ರೆ ಇಲ್ಲಿ ಜಾಸ್ತಿ ಡೆಪ್ತ್ ಅಲ್ಲಿ ಹೋದಂಗೆ ಇದ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಥ್ಯಾಂಕ್ ಯು.